ನಾಯಕನಾಗಿ ರಾಷ್ಟ್ರೀಯ ಮತ್ತು ರಾಜ್ಯದ ಮತ್ತೆಲ್ಲ ಮುಖಂಡರುಗಳು ಶಾಸಕರು ಸೇರಿ ಬಾಬಣ್ಣರವ್ರನ್ನ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಆಯ್ಕೆ ಮಾಡಿದ್ದಾರೆ ತಿಳಿಸಿರೋದು. ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾರು ಮಹಾಪೌರರಾಗಿರ್ತೀರಿ, ಯಾರು ನಗರ ಪಾಲಿಕಾ ಸದಸ್ಯರಾಗಿರ್ತೀರಿ, ಯಾರು MLCಗಳಾಗಿರ್ತೀರಿ, ಯಾರು ನಮ್ಮಂಗೆ ಮಾಜಿ ಮಂತ್ರಿ MLAಗಳಾಗಿರ್ತೀರಿ, ಜೊತೆಯಲ್ಲಿ ಒಂದು 25 ಕಾರ್ಯಕರ್ತರು 55 ಕಾರ್ಯಕರ್ತರನ್ನ ಕರ್ಕೊಂಡ್ಬರುವಂಥ ಕೆಲಸ ಮಾಡಿ ಆಗ ಇನ್ನು ಪಕ್ಷಕ್ಕೆ ಹೆಚ್ಚು ಜವಾಬ್ದಾರಿ ಸಿಗುವಂಥದ್ದಾಗುತ್ತೆ, ಶಕ್ತಿ ಬರುವಂತಾಗುತ್ತೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಭೆ ಮುಗಿದು ಮೈಸೂರಿನಲ್ಲಿ ರ್ಯಾಲಿ ಮುಗಿದ ತಕ್ಷಣ ಇನ್ನೂ ಒಂದಿದೆ ಬೆಂಗಳೂರಿಂದ ಮೈಸೂರು ತನಕ ನಿಖಿಲ್ ರವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 25 ಸಾವಿರ ಜನರನ್ನ ಕಾರ್ಯಕರ್ತರನ್ನ ಮಾಡುವಂಥ ಕೆಲಸನ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಕಾರ್ಯಕರ್ತರ ಮುಖಂಡರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನ ಜವಾಬ್ದಾರಿಯನ್ನ ನಿಖಿಲ್ ರವರ ನೇತೃತ್ವದಲ್ಲಿ ನಾನೇ ತೆಗೆದುಕೊತೀನಿ. 25 ಸಾವಿರ ಕಡ್ಡಾಯವಾಗಿ ಆಗಬೇಕು. ಇದು ನಿಮ್ಮೆಲ್ಲರಲ್ಲಿ ಮನವಿ. ಆಕ್ಟಿವ್ ಯಾರು ಮತ್ತೆ ಕಾರ್ಯಕರ್ತರು ಯಾರು ಅದ್ರ ಪಟ್ಟಿ ಇರಬೇಕು. ನಾವು ಯಾವುದೇ ಮಾಹಿತಿಯನ್ನ ಕೊಟ್ರೆ ಅವರೆಲ್ಲರಿಗೂ ತಲುಪಿಸುವಂತ ಕೆಲಸ ಆಗ್ಬೇಕು. ಇದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಜವಾಬ್ದಾರಿಗಳನ್ನು ಅಷ್ಟೇ. ವಿಸಿಟಿಂಗ್ ಕಾರ್ಡ್ಗೋಸ್ಕರ ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ, ನಾನು ಪ್ರಧಾನ ಕಾರ್ಯದರ್ಶಿ ಅಷ್ಟೇನೇ ಇಲ್ಲ. ಬೈಕೊಂಡ್ರು ಪರವಾಗಿಲ್ಲ. ನನ್ನ 3 ಸತಿ MLA ಮಾಡೋರೆ, ಮಂತ್ರಿ ಮಾಡೋರೆ. ಇತ್ತೀಚೆಗೆ ನಾನು ಹೆಚ್ಚಾಗಲ್ಲ, ನಾನೇನು ಹೆಚ್ಚಾಗಿ ತಾಕೆಸ್ಕೊಳ್ಳಲ್ಲ. ಅನೇಕರು ಬೈಕೊತಾ ಇರ್ತಾರೆ, ನಾನು ಪ್ರೀತಿಸ್ತಾ ಇರ್ತಾರೆ. ನಾನು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಡ್ಸೋದು. ವಿಸಿಟಿಂಗ್ ಕಾರ್ಡ್ ಇಲ್ಲ. ಇದನ್ನ ನಾವೆಲ್ಲರೂ ಸೇರಿ ಒಟ್ಟಾರೆ ಪಾರ್ಟಿ ಕಟ್ಟುವಂಥ ಕೆಲಸನ ಮಾಡೋಣ ಅನ್ನುವಂಥ ಮಾತು. ಇದು ಮಾನವೀಯ ಸಂದೇಶದ ಜನವಾಹಿನಿ.